ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸ್ಟಾಕೀಸ್. ವೈರಲಾಗಿ ನಡೀತಾ ಇರುವಂಥ ಈ ಆರಿ ವರ್ಕ್ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನು ಪ್ಯಾಟರ್ನ ಶೇಪ್ನ ಡಿಸೈನ್ ಮಾಡಿ ಅದಕ್ಕೆ ಚೈನ್ ಸ್ಟಿಚ್ ಅನ್ನೋದನ್ನು ಮುಗಿಸ್ಕೊಂಡಿದ್ದೀನಿ. 3 ಚೈನ್ ಸ್ಟಿಚ್ ಕಂಪಲ್ಸರಿ ಇರಬೇಕು. ನೆಕ್ಸ್ಟ್ ಈ ಸರ್ಕಲ್ ಸ್ಕೇಲಲ್ಲಿ ಯಾವ ಸರ್ಕಲ್ ನಮಗೆ ಶೋಲ್ಡರ್ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿಕೊಂಡು ನಾನು ಇಲ್ಲಿ 3 ಡಾಟ್ಸ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಶೇಪಲ್ಲಿ ಕಾಲು ಇಂಚಿಗೂ ನಾವು ಡಾಟ್ನ ಹಾಕ್ಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ನೋಡಿ, ಈ ಥರ ರೆಡಿ ಆಗಿದೆ. ಶೈನಿಂಗ್ ಇರೋದ್ರಿಂದ ಅಷ್ಟು ಕಾಣಿಸ್ತಿಲ್ಲ ಅನಿಸುತ್ತೆ. ಈ ಶೇಪಲ್ಲಿ ಕಾಲು ಇಂಚಿಗೂ ನೋಡಿ ಸೇಮ್ ಇರಬೇಕು. ಹಾಗೆ ಇರೋದ್ರಿಂದ ಈ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಅಂಕು ಡೊಂಕು ಆಗೋದಿಲ್ಲ. ಸೊ ನೆಕ್ಸ್ಟ್ ಈ ಸರ್ಕಲಲ್ಲಿ 4 ಡಿವೈಡೆಡ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಸರ್ಕಲ್ ಫಿಲ್ಲಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಕೆಳಗಿಂದ ಸೂಜಿ ತಗೊಂಡು ಸೂಜಿ ಮೇಲೆ ಥ್ರೆಡ್ನ ಒಂದ್ಸರಿ ಸುತ್ತಕೊಂಡು ನೋಡಿ, ಈಗ ಸೀಕ್ವೆನ್ಸ್ ತಗೊಂಡು ಒಂದು ನಾಟ್ ಹಾಕ್ಕೋಬೇಕು. ಇದು ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತಾರೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ಫಸ್ಟ್ 4 ಮಾಡಿಕೊಂಡು ಆಮೇಲೆ ಡಿವೈಡೆಡ್ 4ಅಲ್ಲಿ 3 ಬರುತ್ತೆ. 3 ಹಾಕ್ಕೊಂಡ್ರೆ ಫಿಲ್ಲಿಂಗ್ ಅನ್ನೋದು, ರೌಂಡ್ ಫಿಲ್ಲಿಂಗ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಬೇಕಾಗತ್ತೆ. ಸೊ ನೋಡಿ, 2 ಹಾಕಿದ್ದೀನಿ, 3. ಸೊ ಕಾಣಿಸ್ತಿದೆಯಲ್ಲ, ಈ ಡಿಸೈನ್ ಅಂತೂ ಟ್ರೆಂಡಿಂಗಲ್ಲಿ ಹೋಗ್ತಿದೆ. ಹಾಕೊಂಡು ಸುಲಭ ಅಂತ ಏನಲ್ಲ, ಬಟ್ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ದು. ನೋಡಿ, ಈ ಥರ ಫಿಲ್ಲಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ಇದಾದ ನಂತರ ನಾನು ಇದರಲ್ಲಿ ಸ್ಟೋನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಟೋನ್ ಬದಲಿಗೆ ಬೀಡಾದರೂ ಹಾಕೋಬೋದು, ಅದು ಯುವರ್ ವಿಶ್. ಲೈನ್ಸ್ಗಳಿಗೆ ನಾನು ಕರ್ದಾನ ಬೀಡ್ ಮತ್ತು ವೈಟ್ ಬೀಡನ್ನ ಕೊಟ್ಕೊಂಡು ಲೈನ್ನ ಫಾರ್ಮೇಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.